ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ನನ್ನ ಬೇಸಿಕ್ಸ್ ಕ್ಲಾಸಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಫ್ರಾಕ್ಷನ್ಸ್ ಅಂತಂದರೆ ಏನು, ಹೇಗೆ ಕಲಿಯೋದು, ಹೇಗೆ ಕಲಿಸೋದು ಅನ್ನೋದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಇವತ್ತು ಕಂಟಿನ್ಯೂಟಿ ಆಫ್ ದ ಫ್ರಾಕ್ಷನ್ಸ್, ದಟ್ ಈಸ್ ಟೈಪ್ಸ್ ಆಫ್ ಫ್ರಾಕ್ಷನ್ಸ್. ಈ ಟೈಪ್ಸ್ ಆಫ್ ಫ್ರಾಕ್ಷನ್ಸನ್ನು ಆನ್ ದ ಬೇಸಿಸ್ ಆಫ್ 2 types we have divided into different types. ಒಂದು ಫಸ್ಟ್ ಬೇಸಿಕ್ಸ್ ಯಾವುದು ಅಂತ ಹೇಳಿದ್ರೆ, ಆನ್ ದ ಬೇಸಿಸ್ ಆಫ್ ಹೌ ದ ಫ್ರಾಕ್ಷನ್ ಲುಕ್ಸ್, ಹೇಗೆ ಫ್ರಾಕ್ಷನ್ಸನ್ನು ನಾವು ನೋಡ್ತೀವಿ ಅದರ ಬೇಸಿಸ್ ಮೇಲೆ 2 ಟೈಪ್ಸ್ ಬರುತ್ತೆ. ಓಕೆ, ಇನ್ನು ನಾರ್ಮಲ್ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಅಂತಂದರೆ ನೇಚರ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಫ್ರಾಕ್ಷನ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ನಾನೀಗ ಫಸ್ಟ್ ಸೆಟ್ಟನ್ನು ಹೇಳ್ತೀನಿ ಆನ್ ದ ಬೇಸಿಸ್ ಆಫ್ ಹೌ ಇಟ್ ಲುಕ್ಸ್. ನಿಮಗೆ ಡೆಫಿನೇಷನ್ನು ನಾನು ಯಾವ ಟೈಪನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಆ ಟೈಪಲ್ಲಿ ಹೇಳಬೇಕಾದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನಿಮಗೆ ಕೀ ಪಾಯಿಂಟ್ಸನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನೋಡಿಕೊಂಡು ಮಾಡ್ಕೋಬೋದು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಫಸ್ಟ್ ಟೈಪಲ್ಲಿ ಫಸ್ಟ್ ಒನ್ ಬರೋದು ಲೈಕ್ ಫ್ರಾಕ್ಷನ್ಸ್. ಸೊ ಎರಡನೇದು ಅನ್ಲೈಕ್. ಅನ್ಲೈಕ್ ಫ್ರಾಕ್ಷನ್ಸ್ ಇದನ್ನು ಕೂಡ ನ್ಯೂಮರೇಟರ್ ಡಿನಾಮಿನೇಟರ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಸ್ಟಿಲ್ ಸಮಥಿಂಗ್ ಲುಕ್ಸ್ ಅಲೈಕ್ ಅಂತ ಅರ್ಥ. ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್, ಲೈಕ್ ಫ್ರಾಕ್ಷನ್ಸ್. ಲೈಕ್ ಫ್ರಾಕ್ಷನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿನಾಮಿನೇಟರ್ಸ್ ಎಲ್ಲದೂ ಕೂಡ ಸೇಮ್ ಬರ್ತಾ ಹೋಗುತ್ತೆ. ಅದೇ ರೀತಿ ಅನ್ಲೈಕ್ ಫ್ರಾಕ್ಷನ್ಸಲ್ಲಿ ಡಿಫ್ರೆಂಟ್ ಫ್ರಾಕ್ಷನ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ ಲೈಕ್ ಫ್ರಾಕ್ಷನ್ಸ್ ಅಂತಂದರೆ ಅದಕ್ಕೆ ಹೇಗೆ ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿದ್ರೆ 1/2, 3/2, ಓಕೆ, 4/2. ಸೊ ನೀವು ಇಲ್ಲೇನೋ ಸಿಂಪ್ಲಿಫಿಕೇಶನ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಲುಕ್ ಲೈಕ್ ದಿಸ್. 5/2, 9/2, ಸೊ ನೋಡಿ ಇಲ್ಲಿ ಈ ಥರ ಎಕ್ಸಿಸ್ಟ್ ಆಗ್ತಾ ಹೋಗಬೇಕು. ಡಿನಾಮಿನೇಟರ್ಸ್ ಏನಾಗಬೇಕು, ಸೇಮ್ ನಂಬರ್ಸಲ್ಲಿ ಬರ್ತಾ ಹೋಗಬೇಕು. ಸೊ ಇದು ನಾನು 2ನ ಇಟ್ಕೊಂಡು ಡಿನಾಮಿನೇಟರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅದೇ ರೀತಿ 1/8, 3/8, 2/8, ಸೊ ಆನ್. ಈ ಥರ ನೀವು ನ್ಯೂಮರಸ್ ಎಕ್ಸಾಂಪಲ್ಸನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಇದು ಲೈಕ್ ಫ್ರಾಕ್ಷನ್ ಆಗಿರುತ್ತೆ. ಅನ್ಲೈಕ್ ಫ್ರಾಕ್ಷನ್ ಅಂತ ಹೇಳಿದ್ರೆ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ 1/2, 1/3, 1/7, 2/7, ಎಕ್ಸೆಟ್ರಾ. ಓಕೆ, ಇಲ್ಲಿ ಒಂದು ಸೆಟ್ಟಲ್ಲಿ 2 ಸೇಮ್ ಇದೆ ಅಂತಂದ್ರೂ ಅದು ಲೈಕ್ ಆಗಲ್ಲ, ಅನ್ಲೈಕಿಗೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಲೈಕ್ ಫ್ರಾಕ್ಷನ್ನು ಅನ್ಲೈಕ್ ಫ್ರಾಕ್ಷನ್ ಹೇಗೆ ಅಂತ ಹೇಳಿದ್ರೆ ನಾವು ಗ್ರೂಪಲ್ಲಿದ್ದಾಗ ಕಂಪೇರ್ ಮಾಡಿ ಹೇಳ್ತೀವಿ. ಗ್ರೂಪ್ ಅಂತ ಹೇಳಿದ್ರೆ ಗ್ರೂಪಲ್ಲಿ ಮಿನಿಮಮ್ ಎಷ್ಟು ಎಲಿಮೆಂಟ್ಸ್, ಎಷ್ಟು ಮೆಂಬರ್ಸ್ ಇರ್ತಾರೆ. ಗ್ರೂಪ್ ಅಂತ ಹೇಳಿದ್ರೆ ಮಿನಿಮಮ್ 2, ಒಬ್ಬರಿದ್ರೆ ಅದನ್ನು ಗ್ರೂಪ್ ಅಂತ ಹೇಳಿಲ್ಲ. 2 ಇತ್ತು ಅಂತ ಹೇಳಿದ್ರೆ ಆವಾಗ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ, ವೆದರ್ ಇಟ್ ಇಸ್ ಲೈಕ್ ಆರ್ ಅನ್ಲೈಕ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಬರೀತಾ ಇರೋದು ಇಲ್ಲಿ 4 ಸೆಟ್, 3 ಸೆಟ್, ಓಕೆ. ಇಲ್ಲಿ ಎಷ್ಟಿದೆ 5 ಸೆಟ್, 5 ಮೆಂಬರ್ಸ್ ಇದ್ದಾರೆ ಒಂದೊಂದು ಗ್ರೂಪಲ್ಲಿ ಅಂತ ಅನ್ಕೊಳ್ಳೋಣ. ಸೊ ಹಾಗಾಗಿ ಓಕೆ. ಸೊ ಅನ್ಲೈಕ್ ಅಂತ ಹೇಳಿದ್ರೆ ನ್ಯೂಮರೇಟರ್ಸು ಡಿನಾಮಿನೇಟರ್ಸ್ ಎಲ್ಲದು ಡಿಫ್ರೆಂಟ್ ಆಗಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಇದು ಹೌ ಇಟ್ ಲುಕ್ಸ್ ಅಂತ ಹೇಳ್ಬಿಟ್ಟು ಆನ್ ದ ಬೇಸಿಸ್ ಆಫ್ ಹೌ ಇಟ್ ಲುಕ್ಸ್. ನೆಕ್ಸ್ಟ್ ಸೆಟ್ ಆಫ್ ಫ್ರಾಕ್ಷನ್ಸಲ್ಲಿ 3 ಥರ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್, ಅದೇ ರೀತಿ ಮಿಕ್ಸ್ಡ್ ಫ್ರಾಕ್ಷನ್. ಅವೇನು ಅಂತ ನೋಡೋಣ ಬನ್ನಿ. ಸೆಕೆಂಡ್ ಸೆಟ್ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ನ್ಯೂಮರೇಟರ್ ಆಸ್ ವೆಲ್ ಆಸ್ ಡಿನಾಮಿನೇಟರ್. ಸೊ ಅದರಲ್ಲಿ ಫಸ್ಟ್ ಒನ್ ಪ್ರಾಪರ್ ಫ್ರಾಕ್ಷನ್, improper, fraction. Third one
ಮಿಕ್ಸ್ಡ್ ಫ್ರಾಕ್ಷನ್. ಸೊ ಪ್ರಾಪರ್ ಫ್ರಾಕ್ಷನ್, ಪ್ರಾಪರ್ ಫ್ರಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಆಗುತ್ತೆ. ಪ್ರಾಪರ್ ಫ್ರಾಕ್ಷನ್ ಅಲ್ಲಿ ಹೇಗಾಗುತ್ತೆ, ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಸೊ ಈ ರೀತಿ ಇಲ್ಲಿ ನೋಡಿ, ಎಲ್ಲಾದ್ರಲ್ಲೂ ಇಲ್ಲಿ ಇಂಡಿವಿಜುವಲ್ ಆಗಿ ಕನ್ಸಿಡರ್ ಮಾಡೋದು, ನಾವು ಗ್ರೂಪಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಇದು ಪ್ರಾಪರ್ ಫ್ರಾಕ್ಷನ್. ಸೊ ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಈಗ ಆಪೋಸಿಟ್ ಯಾವುದು, ಇಂಪ್ರಾಪರ್ ಫ್ರಾಕ್ಷನ್. ಇಲ್ಲೇನಾಗಿರುತ್ತೆ, ನ್ಯೂಮರೇಟರ್ ಇಸ್ ಗ್ರೇಟರ್ ದ್ಯಾನ್ ದ ಡಿನಾಮಿನೇಟರ್, ಲೈಕ್ ದಿಸ್. ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ನೀವು ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವೇ ಒಂದಷ್ಟು ಫ್ರಾಕ್ಷನ್ಸನ್ನು ಬರೀಲಿಕ್ಕೆ ಟ್ರೈ ಮಾಡಬೇಕು. ನಿಮಗೆ ಅವಾಗ ಡೆಫಿನೆಟ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲೇನು ಇಂಪ್ರಾಪರ್ ಫ್ರಾಕ್ಷನ್ ಅಂತ ಹೇಳಿದ್ರೆ ನ್ಯೂಮರೇಟರ್ ಇಸ್ ಗ್ರೇಟರ್ ದ್ಯಾನ್ ದ ಡಿನಾಮಿನೇಟರ್. ಅದೇ ರೀತಿ ಮಿಕ್ಸ್ಡ್ ಫ್ರಾಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹೋಲ್ ನಂಬರ್ ಎರಡು ಪಾರ್ಟ್ ಬರುತ್ತೆ. ಇದರಲ್ಲಿ ಒಂದು ಹೋಲ್ ನಂಬರ್ ಇರುತ್ತೆ, ಇನ್ನೊಂದು ಯೂಶುವಲಿ ಇಂಪ್ರಾಪರ್ ಫ್ರಾಕ್ಷನ್ ಇರುತ್ತೆ. ಎರಡು ಪಾರ್ಟ್. ಹೇಗಪ್ಪ ಇದು ಅಂತ ಹೇಳಿದ್ರೆ, ಸೊ 2 3/2 ಇಲ್ಲಿ ಇದಿಷ್ಟನ್ನು ಸೇರಿಸಿ ಮಿಕ್ಸ್ಡ್ ಫ್ರಾಕ್ಷನ್, ಮಿಕ್ಸ್ ಎರಡು ಪಾರ್ಟ್ ಮಿಕ್ಸ್ ಆಗಿದೆ ಅನ್ನೋ ಅರ್ಥನ ಕೊಡುತ್ತೆ. ಯಾವುದ್ಯಾವುದು, ಒಂದು ಹೋಲ್ ನಂಬರು, ಇನ್ನೊಂದು ಇಂಪ್ರಾಪರ್ ಫ್ರಾಕ್ಷನ್ ಆರ್ ಪ್ರಾಪರ್ ಫ್ರಾಕ್ಷನ್ ಆಗಿರ್ಬೋದು. ಸಮ್ಟೈಮ್ಸ್ ಇಂಪ್ರಾಪರ್ ಫ್ರಾಕ್ಷನ್ನೇ ಬಂದಿರುತ್ತೆ, ಸಮ್ಟೈಮ್ಸ್ ಪ್ರಾಪರ್ ಫ್ರಾಕ್ಷನ್ನೇ ಬಂದಿರುತ್ತೆ. ಸೊ ನಾನು ಈಗ ಬರ್ದಿರೋದು ಇಂಪ್ರಾಪರ್ ಫ್ರಾಕ್ಷನ್. ಓಕೆ, ಸೊ ನೆಕ್ಸ್ಟ್ ಈ ಥರನೂ ಇರ್ಬೋದು. ಓಕೆ, ಈ ಥರನೂ ಇರ್ಬೋದು. ಸೊ ಇದೇನು ಮಿಕ್ಸ್ಡ್ ಫ್ರಾಕ್ಷನ್. ಸೊ ಐ ಥಿಂಕ್ ಈ 5 ಟೈಪ್ಸು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋಸನ್ನು ನೋಡಿ, ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ತುಂಬ ಸಿಂಪಲ್ ಕಾನ್ಸೆಪ್ಟ್. ಇದೆರಡರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು, ಹೆಚ್ಚು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಕ್ಸಾಂಪಲ್ಸನ್ನು ನೀವೇ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಆವಾಗ ನಿಮಗೆ ಏನು ಆ ಕಾನ್ಸೆಪ್ಟ್ ಮೈಂಡಲ್ಲಿ ಉಳ್ಕೊತ ಹೋಗುತ್ತೆ. ಇದೆಲ್ಲ ಬೇಕೇ ಬೇಕು. ನೀವು ಸಡನ್ನಾಗಿ ಯಾವುದೋ ಒಂದು ಹೊಸ ಲೆಸನ್ನ ಕಲಿಬೇಕಾದ್ರೆ ಫ್ರಾಕ್ಷನಿಗೆ ರಿಲೇಟೆಡ್ ಇರೋದು ಅಂತ ಅಂದ್ಕೊಳ್ಳಿ. ಇಲ್ಲಿ ಬರೆದಿರೋದು ಇಂಪ್ರಾಪರ್ ಫ್ರಾಕ್ಷನ್, ಪ್ರಾಪರ್ ಫ್ರಾಕ್ಷನ್, ಮಿಕ್ಸ್ಡ್ ಫ್ರಾಕ್ಷನ್. ಸಡನ್ನಾಗಿ ಕ್ವಶನ್ ಕೇಳಿದಾಗ ನೀವು ಪ್ರಾಪರ್ ಫ್ರಾಕ್ಷನ್ ಇಂಪ್ರಾಪರ್ ಫ್ರಾಕ್ಷನ್ನೇ ಹೇಳಲಿಲ್ಲ ಅಥವಾ ಬರೆದಿದ್ದನ್ನು ನೋಡಿದಾಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದೇನು ಯೂಸ್ ಇರಲ್ಲ. ಸೊ ಹಾಗಾಗಿ ಬೇಸಿಕ್ಸ್ನ ಗಟ್ಟಿ ಮಾಡ್ಕೊಳ್ಳಿ. ಸೊ ಆ ಉದ್ದೇಶದಿಂದ ಈ ವಿಡಿಯೋಸನ್ನು ಮಾಡ್ತಾ ಇರೋದು ನಾನು. ಸೊ ಐ ಥಿಂಕ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ನಿಮ್ಗೆ ಅನಿಸಿದೆ ಅಂತ ಅನ್ಕೊತೀನಿ. ಸೊ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ, ಎಸ್ಪೆಷಲಿ ಕಿಡ್ಸ್ ಇನ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ವರ್ಷನ್ಸನ್ನು ಹೇಳ್ಕೊಡ್ತೀನಿ. ಅದು ಕೂಡ ತುಂಬ ಇಂಪಾರ್ಟೆಂಟ್. ಕನ್ವರ್ಷನ್ ಮಿಕ್ಸ್ಡ್ ಫ್ರಾಕ್ಷನ್ ಟು ಪ್ರಾಪರ್ ಆರ್ ಇಂಪ್ರಾಪರ್ ಆರ್ ಪ್ರಾಪರ್ ಟು ಮಿಕ್ಸ್ಡ್ ಫ್ರಾಕ್ಷನನ್ನು ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಪ್ಲೀಸ್ ಶೇರ್. ಥ್ಯಾಂಕ್ ಯು.